ಕಾವೇರಿ ಕಾಂಪ್ಲೆಕ್ಸ್ ನಲ್ಲಿರುವಂತಹ ವರ್ಣಕುಟೀರ ಕಲಾ ಶಿಕ್ಷಣ ಸಂಸ್ಥೆಯಲ್ಲಿ ಏಪ್ರಿಲ್ 12ರಿಂದ 19ರ ತನಕ ಬೇಸಿಗೆ ಶಿಬಿರ ನಡೆಯಲಿಕ್ಕಿದೆ ಎಂದು ಸಂಸ್ಥೆಯ ಸಂಚಾಲಕ ಪ್ರವೀಣ್ ವರ್ಣಕುಟೀರ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶಿಬಿರದಲ್ಲಿ ವಿವಿಧ ಕಲಾ ತಯಾರಿಕೆ, ರಂಗ ಶಿಕ್ಷಣ, ಕಲಾ ಶಿಕ್ಷಣದ ಜೊತೆಗೆ ಮಕ್ಕಳ ಮನೋವಿಕಾಸ ಕುರಿತು ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಅನುಭವಿ ಸಂಪನ್ಮೂಲ ವ್ಯಕ್ತಿಗಳು ವಿವಿಧ ತರಬೇತಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಶಿಬಿರದಲ್ಲಿ ಪಾಪೆಟ್ ತಯಾರಿ, ಹೊಸ ವಿನ್ಯಾಸದ ಅಬ್ಸ್ಟ್ರಾಕ್ಟ್ ಪ್ರಿಂಟರ್, ಮನೋವಿಕಾಸ ಆಟಗಳು, ರೇಖಾಚಿತ್ರದ ವಿನ್ಯಾಸ ಹಾಗೂ ಆಟ ಮೊದಲಾದ ಕಾರ್ಯಕ್ರಮವಾಗಿ ನಡೆಯಲಿದೆ. ಬಳಿಕ ಏಷ್ಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆ ಮಾಡಿರುವ ಗೀತಾಲಕ್ಷ್ಮಿ ಕೆಮಾರ್ ಅವರು ಕರಾೋಕೆಯೊಂದಿಗೆ ಹಾಡುವ ವಿಧಾನ, ವೇದಿಕೆಯಲ್ಲಿ ನಿಲ್ಲುವ ಭಂಗಿ, ಭಯವಿಲ್ಲದೆ ಹಾಡುವ ವಿಧಾನ, ಭಜನೆಗಳು ಹಾಗೂ ಭಜನೆಗಳ ಮಹತ್ವವನ್ನು ತಿಳಿಸಿಕೊಡಲಿಕ್ಕಿದ್ದಾರೆ. ನೀನಾಸಂನ ರಂಗ ಗಣೇಶ್ ಭೀಮ್ನ ಕೋನೆ ಅವರು ರಂಗ ಶಿಕ್ಷಣ, ರಂಗಗೀತೆಗಳು, ರಂಗ ವಿನ್ಯಾಸಗಳನ್ನು ಹೇಳಿಕೊಡಲಿಕ್ಕಿದ್ದಾರೆ. ವಿದೂಷಿ ಪ್ರಜ್ಞಾಶ್ರೀ ಕೆದಿಮಾರ್ ಸಂಸ್ಥೆಯಲ್ಲಿ ಚಿತ್ರಕಲೆ ಕಲಿತು ವಿದ್ವಾತ್ ಪಡೆದಿರುವ ವಿದೂಷಿ ಲಕ್ಷ್ಮೀ ಯುಎಂ, ವಿದ್ವಾನ್ ಗಗನ್, ವಿದೂಷಿ ಭುವಿ ವರ್ಣಕುಟೀರ ಅವರು ಲಿಪ್ಟಿನ್ ಆರ್ಟ್ಗಳ ಕುರಿತು ತರಬೇತಿಯನ್ನು ನೀಡಲಿಕ್ಕಿದ್ದಾರೆ. ವಿದೂಷಿ ಮೈತ್ರಿ ಅವರು ಯುವಿ ರೆಜಿನ್ ಆರ್ಟ್, ವಿದ್ವಾನ್ ಆರ್ಯನ್ ಆರ್ ಅವರು ನೃತ್ಯ ಹಾಗೂ ನೃತ್ಯ ರೂಪಕಗಳನ್ನು ಹೇಳಿಕೊಡಲಿಕ್ಕಿದ್ದಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಗೀತಾಲಕ್ಷ್ಮಿ ಕೆದಿಮಾರು, ಸಂಸ್ಥೆಯ ಉಪ್ಪಿನಂಗಡಿ ಶಾಖೆಯ ಸಂಗೀತ ಶಿಕ್ಷಕಿ ಅನುಷಾ ಅಮ್ಮನಯ್ಯ, ಪೋಷಕರಾದ ಪೂರ್ಣಿಮಾ ಉರಿಮಜಲು ಅವರು ಉಪಸ್ಥಿತರಿರುವರು. ಚಿತ್ರಕಲೆ ಅಲ್ಲದೆ ಮಕ್ಕಳಿಗಾಗುವಾಗ ಸಾಂಪ್ರದಾಯಿಕ ಕಲೆಗಳಾದ ರಂಗ ತರಬೇತಿ ಶಿಬಿರ ಉಂಟು. ಈಗಿನ ಮಕ್ಕಳಿಗೆ ರಂಗ ತರಬೇತಿ ಏನು ಅಂತಲೇ ಗೊತ್ತಿಲ್ಲ. ಅಂಥದ್ರಲ್ಲಿ ಆಗುವಾಗ ಆ ಕಲೆಯನ್ನು ಅವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅದಲ್ಲದೆ ಮಣ್ಣಿನಲ್ಲಿ ಮಾಡಿದ ಕಲಾಕೃತಿ, ಆಕಾಶ ಬುಟ್ಟಿಗಳನ್ನು ತಯಾರಿಸುವುದು ಅಥವಾ ಹೊಸ ಮಾಡರ್ನ್ ಆರ್ಟ್, 3D ಪೇಂಟಿಂಗ್ಗಳು, ಕ್ಲೇ ಆರ್ಟ್ಗಳು ಮೊದಲಾದ ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ಈ ಶಿಬಿರದಲ್ಲಿ ಮಕ್ಕಳಿಗೆ ಕಲೀಲಿಕ್ಕೆ ಸಿಗ್ತದೆ. ಮಕ್ಕಳು ಅದಲ್ಲದೆ ಈ ಶಿಬಿರಕ್ಕೆ ಹೋದಾಗ ನಾಯಕತ್ವ ಗುಣವನ್ನು ತಮ್ಮಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಇವರು ತುಂಬ ಪ್ರೋತ್ಸಾಹ ಮಾಡ್ತಾರೆ. 4 ಜನರ ಎದುರು ಮಾತನಾಡಲಿಕ್ಕೆ ಹೆದರುವಂಥ ಮಗು ಆ ಒಂದು ವಾರದ ಶಿಬಿರದಲ್ಲಿ ಸಮಾರೋಪದ ದಿವಸ 50-60 ಪೋಷಕರ ಎದುರು ಏನೂ ಹೆದರಿಕೆ ಇಲ್ಲದೆ ಮಾತನಾಡುವಂಥ ಆ ಧೈರ್ಯವನ್ನು ಈ ಶಿಬಿರ ತುಂಬಿಸಿದೆ ಅಂತೇಳಿ ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಯಾಕೆಂದರೆ ನನ್ನ ಮಗಳು ಯಾರ ಎದುರು ಸಹ ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಅಂತಹ ಮಗಳು ಈಗ ಎಲ್ಲರ ಎದುರಲ್ಲಿ ಆ ತರಬೇತಿಯ ಬಗ್ಗೆ ಆಗಲಿ, ತಾನು ಕಲ್ತದ್ರ ಬಗ್ಗೆ ಆಗಲಿ ಅವಳು ಹೇಳ್ತಾ ಇದ್ದಾಳೆ ಅಂತಾದರೆ ಈ ವರ್ಣಕುಟೀರ ಸಂಸ್ಥೆ ಅದಕ್ಕೆ ಕಾರಣ ಅಂತೇಳಿ ಹೇಳಬಹುದು.